ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಒಂದು ದೊಡ್ಡ ಗ್ಯಾಪ್ ಡೌನ್ ಆಗಿದೆ. 200 ಪಾಯಿಂಟ್ ಪ್ಲಸ್ ನಮಗೆ ಗ್ಯಾಪ್ ಡೌನ್ ಆಗಿದೆ. ಸೊ ನಾನು ಯಾವಾಗಲೂ ಹೇಳ್ತೀನಲ್ವಾ, ನನಗೊಂದು ಡೌನ್ ಬರಬೇಕು, ಇಲ್ಲ ಒಂದು ಕರೆಕ್ಷನ್ ಆಗಬೇಕು, ಇಲ್ಲ ಅಂತಂದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಆಗಬೇಕು ಅಂತ. ಸೊ ಇದು ಕೂಡ ಅದ್ರದ್ದೊಂದು ಪಾರ್ಟ್ ಇದು. ಓಕೆ, ಸೊ ಅದಕ್ಕೋಸ್ಕರ ನಾನು ನನ್ನ ಪೊಸಿಷನ್ ನಾನು ಮಾರನೇ ದಿನ ಕ್ಯಾರಿ ಮಾಡಲ್ಲ. ಓಕೆ, ಅದು ಏನಾದ್ರೂ ಆಗಿರ್ಲಿ. ಸೊ ನಾನು ಪುಟ್ ಬೈ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರ್ತಿತ್ತು, ಬಟ್ ಅದು ನನಗೆ ಬೇಡ. ನಾನು ಯಾವಾಗಲೂ ಸೇಫರ್ ಸೈಡ್ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗಲೂ ಕೂಡ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಗ್ಯಾಪ್ ಡೌನ್ ಆಗಿದೆ ಅಂತ ನಾನು ಇಮಿಡಿಯೇಟ್ ಆಗಿ ಇಲ್ಲೇ ಒಂದು ಪುಟ್ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಆತರ ಟ್ರೇಡ್ ಮಾಡಕ್ಕೆ ಹೋಗಬಾರ್ದು. ಸೊ ಇಂಥ ಟೈಮ್ ಅಲ್ಲಿ ನಾವೇನ್ ಮಾಡಬೇಕು, ಸಿಚುವೇಶನ್ ನೋಡಿ ಟ್ರೇಡ್ ಮಾಡಬೇಕು. ಸೊ ಒಂದ್ ಸ್ವಲ್ಪ ಹೊತ್ತು ನಾವು ಬಿಡಬೇಕು. ಸೊ ನಿಮ್ಗೆ ಗೊತ್ತೇ ಇದೆ, ನಾನು 10 o'clock ಒಳಗಡೆ ಯಾವುದೇ ತರ ಟ್ರೇಡ್ ಮಾಡಲ್ಲ ಅಂತ. ಸೊ ಅದೇ ತರ ಎಲ್ರಿಗೂ ನಾನು ಫಾಲೋ ಮಾಡಿ ಅಂತ ಹೇಳೋದು. ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. 10 o'clock ವರೆಗೂ ಏನಾಗುತ್ತೆ ಮಾರ್ಕೆಟ್ ನಮ್ಗೆ ಅರೌಂಡ್ ಒಂದು 9:30 9:45 ವರ್ಗು ಮಾರ್ಕೆಟ್ ನಮ್ಗೆ ಸೆಟಲ್ ಆಗಿರಲ್ಲ. ಓಕೆನಾ. ಸೊ ಯಾವುದೋ ಒಂದು ಸೈಡ್ ಹೋಗ್ತಾ ಇರುತ್ತೆ, ನಮಗೆ ಪ್ರೈಸ್ ಆಕ್ಷನ್ ವರ್ಕ್ ಆಗಲ್ಲ. ಹಾಗೆ ನಮ್ಮ ಸಮ್ ಟೈಮ್ಸ್ SR ಲೆವೆಲ್ ಕೂಡ ವರ್ಕ್ ಆಗಲ್ಲ. ಸೊ ನೀವು ಯಾವುದೇ ಒಂದು ಏನು ಟೆಕ್ನಿಕ್ ಯೂಸ್ ಮಾಡಿದ್ರು ವರ್ಕ್ ಆಗಲ್ಲ ಆ ಟೈಮ್ ಅಲ್ಲಿ. ಸೊ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ನಾವು ಟ್ರೇಡ್ ಮಾಡಿದ್ರೆ ನಮ್ಗೊಂದು ಆಕ್ಯುರೇಸಿ ಚೆನ್ನಾಗಿರುತ್ತೆ, ಅಂದ್ರೆ ಒಂದು ಸಕ್ಸಸ್ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಾವೇನ್ ಪ್ಲಾನ್ ಮಾಡ್ತೀವಲ್ವಾ ಅದೇ ತರ, ಅಂದ್ರೆ ನಮ್ಗೆ ಟೆಕ್ನಿಕಲ್ ನಾಲೆಜ್ ಇದ್ರೆ ಓಕೆ, ಸೊ ಅದೇ ತರ ನಮ್ಗೆ ಮಾರ್ಕೆಟ್ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಈಗ ನೋಡಿ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂದ್ರೆ, ನಾನೇನ್ ಮಾಡ್ತೀನಿ ಮತ್ತೆ ಅಗೇನ್ ಈಗ ಇಲ್ಲೆಲ್ಲೂ ನಾನು ಟ್ರೇಡ್ ತಗೊಳ್ಳಲ್ಲ. ಸೊ ಇದೇನಾದ್ರೂ ನನಗೆ ಹೀಗೆ ಕೆಳಗಡೆ ಬಂದು ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಸೊ ಇಲ್ಲೂ ಕೂಡ ವೇಟ್ ಮಾಡ್ತೀನಿ. ನಾನು ಡೈಲಿ ಹೇಳೋ ತರನೇ ಹೇಳ್ತಾ ಇರೋದು, ಬೇರೆ ಏನು ಹೊಸದು ಹೇಳ್ತಾ ಇಲ್ಲ, ಬಟ್ ಲೆವೆಲ್ಸ್ ಮಾತ್ರ ಚೇಂಜ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಪ್ರತಿ ಲೆವೆಲ್ ಅಲ್ಲಿ ಕೂಡ ನಾನು ಇಲ್ಲಿ ಎಂಟ್ರಿ ತಗೊಂತೀನಿ, ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ. ಸೊ ನೆಕ್ಸ್ಟ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಮತ್ತೆ ಎಂಟ್ರಿ, ಇಲ್ಲಿ ಎಕ್ಸಿಟ್. ಸೊ ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು. ಒಂದೇ ಟ್ರೇಡ್ ನ ನಾವು ಕ್ಯಾರಿ ಮಾಡ್ಕೋಬಾರ್ದು. ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಇಲ್ಲಿವರೆಗೂ ಬರುತ್ತೆ, ನಾ ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಆ ತರ ತಪ್ಪನ ನೀವು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇವಾಗ ಏನಾಗಬಹುದು, ಮಾರ್ಕೆಟ್ ನನಗೆ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಗಿದೆಯಲ್ವಾ, ಸೊ ಇಲ್ಲಿಂದ ಕೂಡ ನನಗೆ ರಿಕವರ್ ಕೂಡ ಆಗಬಹುದು. ಸೊ ಅದಕ್ಕೋಸ್ಕರ ನಾನು 10 o'clock ವರ್ಗು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಓಕೆ, ಬಟ್ ನೋಡಿ ಈಗ ನನಗೆ ಇಲ್ಲಿಗೆ ಬಂದು ನನಗೆ ಈಗ ಕೆಳಗಡೆ ಬರೋ ತರ ಕಾಣ್ತಾ ಇದೆ. ಸೊ ಈ ತರ ಬಂತು ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಇಲ್ಲಿ ಎಂಟ್ರಿ ತಗೋಬಾರ್ದು. ಓಕೆ, ಸೊ ಏನ್ ಮಾಡಬೇಕು ಅಂದ್ರೆ ನೋಡಿ, ಅಗೇನ್ ನನಗೆ ಇದು ಮತ್ತೆ ಬ್ರೇಕ್ಔಟ್ ಕೊಡ್ತಲ್ವಾ, ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಅಗೇನ್ ನನಗೆ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬಹುದು. ಸೊ ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 70 to 80 ಪಾಯಿಂಟ್ಸ್ ಇದೆ. ನಾವು ಇಡೋದು 50 ಇಂದ 60 ಪಾಯಿಂಟ್ಸ್. ಸೊ ಇದು ಎರಡರೊಳಗಡೆ ಯಾವ್ದಾದ್ರು ಒಂದು ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬೇಕು. ಓಕೆನಾ. ಸೊ ಇದ್ರ ಮೇಲೆನೆ ಒಂದು ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಬಟ್ ನಾನೇನ್ ಮಾಡ್ತೀನಿ, ಈ 25,090 ಅಂತ ಇದೆಯಲ್ವಾ, ಈ ಲೆವೆಲ್ ಗಿಂತ ಮೇಲೆ ನಾನು ಇವತ್ತು ಟ್ರೇಡ್ ಮಾಡಕ್ ಹೋಗಲ್ಲ. ಸೊ ಇದ್ರ ಮೇಲೆ ಇಲ್ಲಿ ಟಚ್ ಆಯ್ತು ಅಂದ್ರೆ ನಾನು ಪ್ರತಿಯೊಂದನ್ನು ಕೆಳಗಡೆ ಪುಟ್ ಆಪ್ಷನ್ ಬೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ನನಗೆ ಡೌನ್ ಸೈಡ್ ಬರೋ ಚಾನ್ಸ್ ಸಿಕ್ಕರೆ ನಾನು 50 to 60 ಪಾಯಿಂಟ್ ಇಲ್ಲಿ ಟಾರ್ಗೆಟ್ ಇಟ್ಟು ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ. ಸೊ ಇದೊಂದು ನನ್ನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಬೈ ಚಾನ್ಸ್ ಏನಾದ್ರು ನೋಡಿ ನನಗೆ ಇದು ಹೀಗೆ ಬಂತಲ್ವಾ, ಇಲ್ಲಿವರೆಗೂ ಬಂತು, ಇದನ್ನು ಬ್ರೇಕ್ಔಟ್ ಮಾಡಿ ನನಗೆ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಈ ಲೆವೆಲ್ ಅಲ್ಲಿ ಅಗೇನ್ ಇಲ್ಲಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇದಿಷ್ಟು ಇದ್ರ ಒಳಗಡೆ ನಾನು ಮಾಡುವಂತ ಟ್ರೇಡ್ ಪ್ಲಾನ್. ಸೊ ಇದ್ರ ಮೇಲ್ಗಡೆದೂ ಹೇಳಿದೆ. ಈಗ ನಾವು ಡೌನ್ ಸೈಡ್ ಯಾವ ತರ ಅಂತ ಹೇಳುವ. ಸೊ ಇಲ್ಲೂ ಕೂಡ ನಾರ್ಮಲ್ ನಾನು ಡೈಲಿ ಏನ್ ಹೇಳ್ತೀನಲ್ವಾ ಅದೇ ತರನೇ ಇರುತ್ತೆ. ಸೊ ಬಟ್ ಆದ್ರೆ ಒಂದ್ಸಾರಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನಿಮ್ಗೆ ಲೆವೆಲ್ಸ್ ಗಳನ್ನ ತೋರಿಸ್ಬಿಡ್ತೀನಿ. ಸೊ ನೋಡಿ ಇಲ್ಲೂ ಕೂಡ ಅಷ್ಟೇ, ಈ ಲೆವೆಲ್ಸ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ. ಹಾಗೆ ಮತ್ತೆ ಹೇಳ್ತೀನಿ, 50 ರಿಂದ 60 ಪಾಯಿಂಟ್ ಮಾತ್ರ ಇಟ್ಕೊಳ್ಳಿ ನಿಫ್ಟಿಯಲ್ಲಿ. ಓಕೆ, ಸೊ ಸ್ಟಾಪ್ ಲಾಸ್ ಏನು ಸ್ಪಾಟ್ ಅಲ್ಲಿ ಪ್ರೈಸ್ ಇಡ್ತಿರಲ್ವಾ ಇದ್ರ ಹಾಫ್ ಇಟ್ಕೊಳ್ಳಿ. ಓಕೆ, ಸೊ ಇದು ಒಂದು ನನ್ನ ಟ್ರೇಡ್ ಪ್ಲಾನ್. ಸೊ ನಾನು ಯಾರಿಗೂ ಸಜೆಷನ್ ಮಾಡ್ತಾ ಇಲ್ಲ, ಬಟ್ ನಿಮ್ಗೊಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಪ್ರಾಕ್ಟೀಸ್ ಮಾಡಕ್ ನಾನು ಹೇಳ್ತಾ ಇರೋದು. ಸೊ ಈ ಲೆವೆಲ್ಸ್ ನಾನು ಒಂದ್ಸಾರಿ ನಿಮ್ಗೆ ಶೇರ್ ಮಾಡ್ತೀನಲ್ವಾ, ಅದಾದ್ಮೇಲೆ ನೀವು ಓನ್ ಆಗಿ ನಿಮ್ ಚಾರ್ಟ್ ಅಲ್ಲಿ ಹಾಕೊಂಡು ನೀವು ಆವಾಗ ಟ್ರೈ ಮಾಡಬಹುದು. ಸೊ ಯಾಕೆಂತಂದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡೋದ್ರೂ 10 ಇಂದ 10:30 ಆಗಿರುತ್ತೆ. ಓಕೆನಾ. ಸೊ ಇದು ನನಗೆ ಈ ಲೆವೆಲ್ಸ್ ಕೊಡೋದು 9:15 ಗೆ ಜನರೇಟ್ ಆಗ್ತಿದ್ದಾಗನೆ ನನಗೆ ಈ ಲೆವೆಲ್ಸ್ ನ ಕೊಟ್ಬಿಡುತ್ತೆ. ಯಾವುದು ನನ್ನ SR ಲೆವೆಲ್ ಟೂಲ್. ಒಂದ್ಸಾರಿ ನಿಮ್ಗೆ ಈ ಟೂಲ್ ಸಿಕ್ತು ಅಂತ ಅಂದ್ಮೇಲೆ ನೀವು ನಿಮ್ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಓಕೆ, ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ಸೊ ಯಾವ್ದ್ರಲ್ಲಾದ್ರೂ ಆಗ್ಲಿ. ಓಕೆನಾ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಮಗೆ ಒಂದು ದೊಡ್ಡ ಗ್ಯಾಪ್ ಡೌನ್ ಆಗಿ ಒಂದು ರಿಕವರ್ ಆಗಿರೋ ತರ ನಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂದ್ರೆ ನೋಡಿ, ನನಗೆ ಈ ಲೆವೆಲ್ಸ್ ನ ಬ್ರೇಕ್ಔಟ್ ಮಾಡಿದ್ಯಲ್ವಾ, ಸೊ ಇದೇನಾದ್ರೂ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇಲ್ಲೊಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಟಾರ್ಗೆಟ್ ಟ್ರೇಡ್ ಮಾಡ್ತೀನಿ. ಹಾಗಂತ ನಾನು ಇಲ್ಲಿಂದ ಇಲ್ಲಿವರೆಗೂ ಹೋಲ್ಡ್ ಮಾಡಲ್ಲ. ನನ್ನ ಒಂದು ಟಾರ್ಗೆಟ್ 100 ಪಾಯಿಂಟ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಇಲ್ಲಿ ಎಂಟ್ರಿ ಆದ ಅಂದ್ರೆ ಇಲ್ಲಿಂದ ಇಲ್ಲಿ 100 ಪಾಯಿಂಟ್. ಸೊ ಇಲ್ಲಿ ನನಗೆ 50 ಪಾಯಿಂಟ್ಸ್ ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್. ಸೊ ನಾನು ಹೇಳ್ತಾ ಇರೋದು ಆಪ್ಷನ್ ಅಲ್ಲ, ಸ್ಪಾಟ್ ಅಲ್ಲಿ. ಓಕೆನಾ. ಸೊ ಸ್ಪಾಟ್ ಅಲ್ಲಿ ನಾವು 100 ಮತ್ತೆ 50 ಪಾಯಿಂಟ್ ಇಟ್ಕೊಂಡ್ವಿ ಅಂತ ಅಂದ್ರೆ ನಮಗೆ ಅರ್ಧ ಮನಿಯಲ್ಲಿ ಇಲ್ಲೊಂದು 50 ಪಾಯಿಂಟ್ಸ್ ನಮಗೆ ಆಪ್ಷನ್ ಅಲ್ಲಿ ಬರುತ್ತೆ, ಇಲ್ಲೊಂದು 25 ಪಾಯಿಂಟ್ಸ್ ನಮಗೆ ಆಪ್ಷನ್ ಅಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ಓಕೆನಾ. ಸೊ ಇದೊಂದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಸೊ ನಾನು ಈ ತರ ಟ್ರೇಡ್ ಇಟ್ಟು ಪ್ಲಾನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಆಯ್ತಲ್ವಾ, ಅದಾದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಲೆವೆಲ್ಸ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ. ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ತಗೊಂಡೆ ನಾನು ಟ್ರೇಡ್ ತಗೊಳ್ಳೋದು, ಎಂಟ್ರಿ ತಗೊಳ್ಳೋದು. ಓಕೆ, ಅದಾದ್ಮೇಲೆ ಇಲ್ಲಿಗೆ
ಬಂತಲ್ವಾ, ಇಲ್ಲಿ ಬಂದ್ಮೇಲೆ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಇದ್ರ ಒಳಗಡೆ ನಾವು ಟ್ರೇಡ್ ಮಾಡುವಂತ ಪ್ಲಾನ್ ಆಯ್ತು. ಬೈ ಚಾನ್ಸ್ ಏನಾದ್ರು ನನಗೆ ಈ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್. ಸೊ ನಾನು ಇದೆಲ್ಲ ಮೂವ್ಮೆಂಟ್ ನಾನು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಓಕೆನಾ, ಹಾಗೆ ನನಗೆ ಈ ಲೆವೆಲ್ಸ್ ಗಳ ಹತ್ರ ಬಂದ ಮೇಲೆ ನನಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಕೆಳಗಡೆ ಟ್ರೇಡ್ ಮಾಡ್ತೀನಿ. ಸೊ ಪ್ರತಿ ಲೆವೆಲ್ಸ್ ಅಲ್ಲೂ. ಓಕೆ, ಈಗ ನಾವು ಡೌನ್ ಸೈಡ್ ಯಾವ ತರ ಒಂದು ಟ್ರೇಡ್ ಮಾಡಬಹುದು ಅಂತ ನೋಡುವ. ಡೌನ್ ಸೈಡ್ ಅಲ್ಲಿ ಓಕೆನಾ. ಸೊ ಈ ಲೆವೆಲ್ಸ್ ಏನಿದೆಯಲ್ವಾ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ. ಸೊ ಇಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್. ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್. ಸೊ ಇಲ್ಲೂ ಕೂಡ ಬ್ರೇಕ್ಔಟ್ ಆಗಬೇಕು, ನಮಗೆ ರಿಟ್ರೆಸ್ಮೆಂಟ್ ಬರಬೇಕು. ಒಂದು ಎಂಟ್ರಿ ಕನ್ಫರ್ಮ್ ಸಿಕ್ಕಿದ್ರೆ ಇಲ್ಲಿ ಎಂಟ್ರಿ ತಗೊಂತೀನಿ. ಸೊ ಅದಾದ್ಮೇಲೆ ಏನಾಗುತ್ತೆ ಹೇಳಿ, ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ರಿವರ್ಸಲ್ ಸಿಕ್ತು ಅಂದ್ರೆ ಈ ತರ ಪ್ಲಾನ್ ಮಾಡ್ಕೊಂಡು ಇಲ್ಲಿ ರಿವರ್ಸಲ್ ಟ್ರೇಡ್ ಮಾಡ್ತೀನಿ. ಸೊ ಪ್ರತಿ ಲೆವೆಲ್ಸ್ ಅಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಇಟ್ಕೊಂಡೆ ನಾನು ಟ್ರೇಡ್ ಮಾಡೋದು. ವೇವ್ ಅನಾಲಿಸಿಸ್ ಪ್ರಕಾರ ನನಗೆ ಬ್ಯಾಂಕ್ ನಿಫ್ಟಿ ಒಂದು ಟ್ರೇಡ್ ಸಿಗಬಹುದು. ಓಕೆನಾ, ಒಂದು ಒಳ್ಳೆ ಟ್ರೇಡ್ ಸಿಗಬಹುದು, ಒಂದು ಅಪ್ ಸೈಡ್ ಅಂತ ನನಗೆ ವೇವ್ ಅನಾಲಿಸಿಸ್ ಹೇಳ್ತಿದೆ. ಬಟ್ ಗೊತ್ತಿಲ್ಲ ಮಾರ್ಕೆಟ್ ಹೆಂಗ್ ಹೋಗುತ್ತೋ, ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ನಮ್ಮ SR ಲೆವೆಲ್ ಏನ್ ಹೇಳುತ್ತೆ ಅದನ್ನ ಇಟ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡುವ. ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿನ ಒಂದು ಇವತ್ತಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಸಂಜೆ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾವ ತರ ಒಂದು ಟ್ರೇಡ್ ಆಯ್ತು, ಏನ್ ಮಾಡಿದೆ ನಾನು ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬರು ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.